ಕರ್ನಾಟಕದ ಒಂದು ಹಸಿರು ಕಾಡಿನ ಮಧ್ಯದಲ್ಲಿ ಸುಂದರವಾದ ಹಿರಣ್ಯ ಹಳ್ಳಿ ಇತ್ತು. ಹಳ್ಳಿಯವರು ಪ್ರಕೃತಿಯನ್ನು ತುಂಬಾ ಪ್ರೀತಿಸುತ್ತಿದ್ದರು. ಆದರೆ ಒಂದು ವರ್ಷ ಭಯಂಕರ ಬರ ಬಂತು. ಕೆರೆಗಳು ಒಣಗಿದವು, ಮೇಕೆಗಳಿಗೆ ಕುಡಿಯುವ ನೀರೇ ಇರಲಿಲ್ಲ. ಜನರು ಚಿಂತೆಯಲ್ಲಿ ಮುಳುಗಿದರು. ಮುಂದಿನ ಬೆಳಗ್ಗೆ ಅವನು ಕಾಡಿಗೆ ಹೊರಟ. ದೊಡ್ಡ ದೊಡ್ಡ ಮರಗಳು, ಹಕ್ಕಿಗಳ ಕೂಗು, ಬೆಳದಿಂಗಳ ಬೆಳಕು, ಕಾಡು ಮ್ಯಾಜಿಕ್ನಂತೆ ಕಾಣುತ್ತಿತ್ತು. ಕೆಲ ಗಂಟೆಗಳ ನಡೆದು ಅವನು ಒಂದು ದೊಡ್ಡ ಗುಹೆಗೆ ತಲುಪಿದ. ಒಳಗೆ ಚಮಕ್ನ ಬೆಳಕು ಕಾಣಿಸಿತು. ಅವನು ಒಳಗೆ ಹೋದಾಗ ಒಂದು ಬಂಗಾರದಂತೆ ಹೊಳೆಯುವ ಲೋಟ ಕಲ್ಲಿನ ಮೇಲೆ ಇತ್ತು. ಲೋಟದ ಬಳಿ ಒಂದು ಹಳೆಯ ಶಿಲಾಶಾಸನ. ಈ ಲೋಟ ಮಳೆಯ ದೇವರಿಗೆ ಸೇರಿದ್ದು. ನೀನು ಲೋಟ ಕಂಡರೂ ಅದನ್ನು ತೆಗೆದುಕೊಂಡರೆ ಮಳೆ ಬರುವುದಿಲ್ಲ. ಪ್ರಕೃತಿಗೆ ಪ್ರೀತಿ ಕೊಡು, ಮಳೆ ಸ್ವತಃ ಬರುತ್ತದೆ. ಅದ್ವೈತ್ ನಗುತ್ತಾನೆ ಲೋಟಕ್ಕೆ ಕೈ ಹಾಕಲಿಲ್ಲ. ಅವನು ಹಳ್ಳಿಗೆ ಹಿಂತಿರುಗಿ ಎಲ್ಲರಿಗೂ ಕತೆ ಹೇಳಿದ. ಹಳ್ಳಿಯವರು ಮರಗಳನ್ನು ನೆಟ್ಟರು, ಕೆರೆಗಳನ್ನು ಶುದ್ಧಗೊಳಿಸಿದರು, ಕಾಡಿಗೆ ಪ್ರೀತಿ ತೋರಿಸಿದರು.